ಇನ್ನು ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರ್ರಚನೆ ಸಿಎಂ ಅವರ ಪರಮಾಧಿಕಾರ ಆಗಿರುತ್ತೆ. ಬಳ್ಳಾರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರು ಶಾಸಕರಿಗೆ ಸಿಎಂ ಔತಣಕೂಟ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಮಾರ್ಗದರ್ಶನ ಮಾಡ್ತಾರೆ, ಅದಕ್ಕೆ ನಮ್ಮನ್ನ ಕರೆದಿದ್ದಾರೆ, ನಾವು ಹೋಗ್ತೀವಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಇನ್ನು ಸಿಎಂ ಬದಲಾವಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈಶ್ವರ್ ಖಂಡ್ರೆ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟಕ್ಕೆ ಕರೆದಿದ್ದಾರಂತೆ ಸರ್. ಹೌದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ ಔತಣಕೂಟಕ್ಕೆ ಕರೆದಿದ್ದಾರಂತೆ ಸರ್. ಹೌದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ನೋಡಿ, ಇದು ಮಾನ್ಯ ಮುಖ್ಯಮಂತ್ರಿಯವರ ಪರಮಾಧಿಕಾರ. ಒಂದು ಕಡೆ